ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಬುಲಿ ಸರ್ ಮಾತಾಡೋದು. ಈಗಾಗಲೇ ಟೆಸ್ಟ್ 4 ಮುಗಿಸಿದ್ದೀವಿ. ಟೆಸ್ಟ್ 5 ಇಂಗ್ಲೀಷ್ ಕ್ವಶನ್ಗಳನ್ನು ನಿನ್ನೆ ಕ್ಲಾಸಲ್ಲಿ ಮಾಡಿದ್ದೀವಿ. ಅದೇ ರೀತಿ ಇವತ್ತಿನ ಕ್ಲಾಸಲ್ಲಿ ಟೆಸ್ಟ್ 5 ಏನೇನು ಬರುತ್ತಪ್ಪ, ಜಿ ಕೆ, ಮ್ಯಾಥ್ಸ್, ರೀಸನಿಂಗ್ ಯಾವ ಥರ ಕ್ವಶನ್ಸ್ ಬರ್ತಾವೆ ಅಂತೇಳಿ ನೋಡ್ತಾ ಹೋಗೋಣ. ಅದೇ ರೀತಿ ಸಂಭಾವನೆ ಪ್ರಶ್ನೆಗಳಾಗಿರ್ತವೆ, ಇದೇ ರೀತಿ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಇನ್ನೂ ಯಾರು ಪ್ರಿವಿಯಸ್ ಇಯರ್ ಕ್ಲಾಸಸ್ ನೋಡಿರಲ್ಲ ಅವರು ಕೂಡ ಪ್ರಿವಿಯಸ್ ಎಲ್ಲ ಕ್ಲಾಸಸ್ಸನ್ನು ನೋಡ್ಕೊರಿ, ಭಾಳ ಹೆಲ್ಪ್ಫುಲ್ ಆಗುತ್ತೆ. ಇನ್ನೂ ಟೈಮ್ ಅದ, ನೀವು ಒಂದಲ್ಲ 2 ಸಲ ಕ್ಲಾಸನ್ನು ರಿಪೀಟೆಡಾಗಿ ನೋಡಿರಿ. ಯಾಕಂತಂದ್ರೆ ವೆರಿ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ಗಳನ್ನು ನಿಮಗೆ ಹೇಳಿದ್ದೀನಿ. ಓಕೆ, ಡನ್. ಅದೇ ರೀತಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಅದೇ ರೀತಿ SSGD ಕೂಡ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ಡನ್. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಭಾಳಷ್ಟು ಪ್ರೋತ್ಸಾಹ ನೀಡಿದ್ರಿ. 3K ಫಾಲೋವರ್ಸ್ ಹೊಂದಿದ್ವಿ. ಅದೇ ರೀತಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಅದೇ ರೀತಿ ಪ್ರೋತ್ಸಾಹ ಮುಂದುವರಿಯಲಿ. ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿರಿ, ಎಲ್ಲರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆ, ಡನ್. ಲೇಟ್ ಮಾಡೋದು ಬೇಡ, ಕ್ವಶನನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನನ್ನು ನೋಡಿರಿ, ಏನಂತದ. ವಿಚ್ ಏರ್ಲೈನ್ ವಾಸ್ ನೇಮ್ಡ್ ದ ವರ್ಲ್ಡ್ ಬೆಸ್ಟ್ ಏರ್ಲೈನ್ ಇನ್ 2025? 2020ರಲ್ಲಿ ಯಾವ ಏರ್ಲೈನ್ ವರ್ಲ್ಡ್ ಬೆಸ್ಟ್ ಏರ್ಲೈನ್ ಅಂಥೇಳಿ ಒಂದು ಡಿಸಿಷನ್ ಮಾಡಿದ್ದಾರೆ. ಯಾವುದಪ್ಪ? ಆಪ್ಷನ್ ನಂಬರ್ ಡಿ, ಕತಾರ್. ಕತಾರ್. ನೀವು ಮತ್ತೆ ಬೇರೆ ಮೀನಿಂಗ್ ಮಾಡಬೇಡಿ. ಕತಾರ್ ಏರ್ವೇಸ್ ಈಸ್ ವರ್ಲ್ಡ್ ಬೆಸ್ಟ್ ಏರ್ಲೈನ್ ಇನ್ 2025. ಆಪ್ಷನ್ ನಂಬರ್ ಡಿ ಈಸ್ ಕರೆಕ್ಟ್. ಓಕೆ, ಡನ್. 22nd ಕ್ವಶನ್ ನೋಡ್ರಿ. ವಿಚ್ ಟೀಮ್ ಓನ್ ದೇರ್ ಮೆಡೆಡ್ IPL ಟೈಟಲ್ 2025 ಆಫ್ಟರ್ 18 ಇಯರ್ಸ್? 18 ವರ್ಷಗಳ ನಂತರ IPL ಟ್ರೋಫಿಯನ್ನು ಗೆದ್ದಂತಹ ಒಂದು ಟೀಮ್ ಯಾವುದು 2020 ಅಂತ ಕೇಳಾರ. ಯಾರ್ದು ಎಲ್ಲರಿಗೂ ಗೊತ್ತೈತಿ. RCB. ಜೈ RCB ಅನ್ಬೇಡ್ರಿ, RCB. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. 23rd ಕ್ವಶನ್ ನೋಡ್ರಿ. ವಿನಯ ಪೀಠಕ್ ಈಸ್ ಅ ಬುಕ್ ದ್ಯಾಟ್ ರೆಕಾರ್ಡ್ಸ್. ವಿನಯ ಪೀಠಕ್ ಇದು ಒಂದು ಬುಕ್ ಅದ, ಅದು ಗ್ರಂಥ. ಅದು ಯಾರಿಗೆ ಸಂಬಂಧಪಟ್ಟದ? ಅದು ಬೌದ್ಧಿಸ್ಟ್ ರೂಲ್ಸ್ಗೆ ಸಂಬಂಧಪಟ್ಟದ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು, ಅಶೋಕ ವಾಸ್ ನೋನ್ ಆ್ಯಸ್ ಅಶೋಕ ದ ಗ್ರೇಟ್. ಓಕೆ, ಅಶೋಕ ಏನಂತ ಕರೆದಾರಿ? ದ ಗ್ರೇಟ್ ಅಶೋಕ ಅಂತ ಕರೆದಾರೆ. ಎದಕ್ಕೆ ಹೇಳ್ರಿ? ಈಸ್ ಅ ಗ್ರೇಟ್ ಕಾನ್ಕ್ವಿರರ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನನ್ನು ನೋಡ್ರಿ. ವಿಚ್ ಅಮಂಗ್ ದ ಫಾಲೋವಿಂಗ್ ಮೆಟಲ್ ಈಸ್ ದ ಹಾರ್ಡೆಸ್ಟ್ ಮೆಟಲ್? ಯಾವುದು ಹಾರ್ಡೆಸ್ಟ್ ಮೆಟಲ್? ಈ 4ರಲ್ಲಿ ಯಾವುದು ಹಾರ್ಡೆಸ್ಟ್ ಅಂತಂದ್ರೆ ಟಂಗ್ಸ್ಟನ್ ಈಸ್ ಹಾರ್ಡೆಸ್ಟ್. ಆಪ್ಷನ್ ನಂಬರ್ ಡಿ. ಟಂಗ್ಸ್ಟನ್ ಎಲ್ಲಿರುತ್ತೆ ರೀ? ಬಲ್ಬ್ ಒಳಗಿರುತ್ತೆ. ಬಲ್ಬ್ ನೋಡಿರಲ್ಲ, ಅದರೊಳಗೆ ಟಂಗ್ಸ್ಟನ್ ಅಂತೇಳಿ ಇರುತ್ತಂತೆ. ಓಕೆ, ಡನ್. ನೆಕ್ಸ್ಟ್ ನೋಡ್ರಿ, ಏನದ. ಇಂಡಿಯಾಸ್ ಫಸ್ಟ್ ಯುರೇನಿಯಂ ಮೈನ್. ಇಂಡಿಯಾಸ್ ಫಸ್ಟ್, ಭಾರತದ ಫಸ್ಟ್ ಯುರೇನಿಯಂ ಏನಪ್ಪ ಅದು ಗಣಿ ಅಂತಿರಲ್ಲ, ಮೈನಿಂಗ್ ಈಸ್ ಲೊಕೇಟೆಡ್ ಇನ್ ವಿಚ್ ಅಮಂಗ್ ದ ಫಾಲೋವಿಂಗ್ ಪ್ಲೇಸ್? ಎಲ್ಲಿ ಇದು ಪ್ಲೇಸ್ ಅಂದರೆ ಎಲ್ಲಿತ್ತು, ಎಲ್ಲೈತಿ ಇಂಡಿಯಾಸ್ ಫಸ್ಟು ಮೈನಿಂಗ್ ಅಂತಂದರೆ ಎಲ್ಲಿ? ಜದಗುಡ. ಇದು ಎಲ್ಲಿ ಬರುತ್ತೆ ರೀ? ಜಾರ್ಖಂಡಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ ರೀ? ಜಾರ್ಖಂಡ್. ಓಕೆ, ದೆನ್ ನೆಕ್ಸ್ಟು ಇನ್ನೊಂದು ಕ್ವಶನ್ನು ಜಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ರೀಸನಿಂಗ್ ಹೋಗೋಣ. ಪೋರ್ಟ್ ಬ್ಲೇರ್ ಈಸ್ ಲೊಕೇಟೆಡ್ ಆನ್ ವಿಚ್ ಆಫ್ ದಿ ಫಾಲೋವಿಂಗ್ ಐಸ್ಲ್ಯಾಂಡ್? ಪೋರ್ಟ್ ಬ್ಲೇರ್ ಇದು ಎಲ್ಲಿ ಲೊಕೇಟ್ ಆಗೈತಿ ಅಂತ ಕೇಳ್ಯಾರ. ಎಲ್ಲಿ ಲೊಕೇಟ್ ಆಗೈತೆ ರೀ? ಸೌತ್ ಅಂಡಮಾನ್ ಒಳಗೆ ಲೊಕೇಟ್ ಆಗೈತಿ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಈ ರೀತಿ ನಿಮ್ಗೆ ಜಿ ಕೆ ಸಂಬಂಧಪಟ್ಟಂಥ ಕ್ವಶನ್ ಅದು. ಈಗ ರೀಸನಿಂಗ್ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ದೆನ್ ಫಸ್ಟ್ ಕ್ವಶನನ್ನು ನೋಡಿರಿ. 28. ಫೈಂಡ್ ದ ಆಡ್ ಒನ್. ಇದರಲ್ಲಿ ಯಾವುದು ಒಂದು 3 ಗುಂಪಿಗೆ ಸೇರಿರ್ತಾವೆ, ಒಂದು ಯಾವುದು ಬೇರೆ ಇರುತ್ತೆ. ಅದು ಯಾವುದಪ್ಪ ಅಂತಂದ್ರೆ ಡ್ರೈವಿಂಗ್ ಈಸ್ ಡಿಫ್ರೆಂಟ್ ಐತಿ. ಯಾಕಂತಂದ್ರೆ ಈ 3 ಏನದಾವಲ್ರಿ, ಇವೆಲ್ಲ ವಾಟ್ರಿಗೆ ಸಂಬಂಧಪಟ್ಟಂತೈತಿ, ನೀರಿಗೆ ಸಂಬಂಧಪಟ್ಟ. ಸ್ವಿಮ್ಮಿಂಗು, ಸೇಲಿಂಗು, ಡೈವಿಂಗು ಇವೆಲ್ಲವೂ ಏನದಾವ್ರಿ? ನೀರಿಗೆ ಸಂಬಂಧಪಟ್ಟ. ಡ್ರೈವಿಂಗು ಇದು ವೆಹಿಕಲ್ಗೆ ಸಂಬಂಧಪಟ್ಟಂತೆ. ಸೊ ಅದ ಕಾರಣ ನಮ್ಮದು ಆನ್ಸರ್ ಯಾವುದು? ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ದೆನ್ ಆಪ್ಷನ್ 29th ಕ್ವಶನ್. ಇದರಲ್ಲಿ ಆಡ್ ಯಾವುದು? ನಂಬರ್ಸ್ ಅದಾವ. ಇದನ್ನು ಹೆಂಗೆ ಮಾಡ್ಯಾರ ಅಂದ್ರೆ ನೋಡ್ರಿ, ಫಸ್ಟ್ ಒನ್ ನೋಡ್ರಿ, 5720 ಅದಲ್ಲ. ಈಗ ಮಿಡಲ್ ಒನ್ ಐತಲ್ಲ, ಸೆಕೆಂಡ್ ಲೆಟ್ರ್, ಅವುಗಳಿಗೆ ಕಂಪೇರ್ ಮಾಡ್ಕೊತ ಹೋಗ್ಯಾನ. ಅಂದ್ರೆ ಹೆಂಗೆ ರೀ? 5 ಸೆಕೆಂಡ್ ಒನ್ ಬಿಡ್ರಿ, 7 ಬಿಡ್ರಿ, 2 0 ಇವನ್ನೆಲ್ಲ ಸೇರಿದ್ರಿ ಯಾವ್ದು ಬಂತು ರೀ? 7 ಬಂತ. ಸೆಕೆಂಡ್ ಲೆಟ್ರ್ ಬಂತ, ಸೆಕೆಂಡ್ ಲೆಟರ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, 6 + 7 ಬಿಡ್ರಿ, 1 + 0 ಅಂದರೆ ಸೆಕೆಂಡ್ ಲೆಟರ್ ಬಿಡಬೇಕು. ಅಂದರೆ 7 ಬಂತ, ಇದು 7 ಅದ. ನೆಕ್ಸ್ಟು 2 + 6 ಬಿಡ್ರಿ, 4 + 0 ಅಂದ್ರೆ 6 ಐತಿ, ಸೆಕೆಂಡ್ ಲೆಟ್ರ್. ಫೋರ್ತ್ ಒನ್ ನೋಡ್ರಿ,
4 ಪ್ಲಸ್ 2 ಬಿಡ್ರಿ 7 ಪ್ಲಸ್ 0 ಅಂದರೆ ಎಷ್ಟು ಬಂತು 11. ಅಂದರೆ ಇದು ಗುಂಪಿಗೆ ಸೇರಿಲ್ಲ. ಯಾವುದ್ರಿ ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಡನ್. ಓಕೆ, 30ನೇ ಕ್ವಶನ್ ನೋಡ್ರಿ. ಇದು ಒಂದು ಏನದ ರೀ ಸಿರೀಸ್ ಅದ 4 7 12 90. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕೇಳ್ಯಾರ. ಓಕೆ, ಇಲ್ಲಿ ಏನು ಗ್ಯಾಪ್ ಅದ ನೋಡ್ಕೊಂತ ಹೋಗೋಣ. ಇದಕ್ಕೆ ಪ್ಲಸ್ ಎಷ್ಟು ಮಾಡ್ಯಾರ ರೀ 3 ಮಾಡ್ಯಾರ, ಇದಕ್ಕೆ ಪ್ಲಸ್ 5 ಮಾಡ್ಯಾನ, ನೆಕ್ಸ್ಟ್ ಇದಕ್ಕೆ ಪ್ಲಸ್ 7 ಮಾಡ್ಯಾನ, ಇದಕ್ಕೆ ಪ್ಲಸ್ 9 ಮಾಡ್ಯಾನ. ನೆಕ್ಸ್ಟ್ ಎಷ್ಟು ಮಾಡ್ಬೇಕು ರೀ 11 ಮಾಡ್ಬೇಕು. ಯಾಕೆ ರೀ ಇವೆಲ್ಲವೂ ಯಾವುದಾವ್ರಿ ಬೆಸ ಸಂಖ್ಯೆಗಳದಾವ. ಓಕೆ, ನೆಕ್ಸ್ಟ್ ನಾ 11 ಮಾಡಿದರೆ ಎಷ್ಟು ಬಂತು 28 ಪ್ಲಸ್ 11 ಅಂತಂದ್ರೆ 39 ಈಸ್ ಅವರ್ ಆನ್ಸರ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಗೊತ್ತಾಯಿತು. ದೆನ್ 31st ಕ್ವಶನ್ ನೋಡಿ, ಬ್ಲಡ್ ರಿಲೇಷನ್ ಮೇಲೆ ಅದ. ಎ ಆ್ಯಂಡ್ ಬಿ ಆರ್ ಬ್ರದರ್ಸ್ ಅಂತಂದ್ರೆ, ಬ್ರದರ್ಸ್ ಅಂದ್ರೆ ಅಣ್ಣ ತಮ್ಮರು. ಯಾರ್ಯಾರು ಎ ಮತ್ತು ಬಿ ಇಬ್ಬರು ಏನದ ರೀ ಬ್ರದರ್ಸ್. ಓಕೆ, ನೆಕ್ಸ್ಟು ಸಿ ಆ್ಯಂಡ್ ಡಿ ಆರ್ ಸಿಸ್ಟರ್ಸ್ ಅಂದ್ರೆ ಇರ್ಲದ, ಆಮೇಲೆ ನೋಡೋಣ. ಸಿ ಆರ್ ಡಿ ಸಿಸ್ಟರ್ಸ್ ಆಮೇಲೆ ನೋಡೋಣ. ಅದಕ್ಕಿಂತ ನೆಕ್ಸ್ಟ್ ಏನೈತಿ ಏಜ್ ಸನ್ ಈಸ್, ಎಯ ಮಗ ಯಾರದಾರ ಗೊತ್ತಿಲ್ಲ. ಎಯ ಮಗ ಏನದಲ್ಲ ಡೀಸ್ ಬ್ರದರ್ ಅದಾನ. ಯಾರಿಗೆ ಬ್ರದರ್ ಅದಾನ ಡಿಗಿ ಬ್ರದರ್ ಅದಾನ. ಸಿಗ್ತಾ. ಈಗ ಮ್ಯಾಲಿನ ಸೆಂಟೆನ್ಸ್ ಬಿಟ್ಟಿದ್ದಿಲ್ಲ ಅದನ್ನು ತಗೋರಿ. ಸಿ ಆ್ಯಂಡ್ ಡಿ ಆರ್ ಸಿಸ್ಟರ್ಸ್ ಅಂದ್ರೆ ಡಿ ಐತೆ ನಮಗೆ, ಸಿ ಮತ್ತು ಡಿ ಯಾರ್ದಾರಿ ಸಿಸ್ಟರ್ಸ್ ಅದಾರ, ಇಬ್ಬರು ಅಕ್ಕ ತಂಗಿ. ಓಕೆ, ಇಷ್ಟಾಯಿತು, ಚಿತ್ರ ಸಿಕ್ತು. ಈಗ ಅವ್ರೇನು ಕೇಳ್ಯಾರ ನೋಡ್ರಿ, ಬಿ ರಿಲೇಟೆಡ್ ಟು ಸಿ ಅಂದರೆ ಬಿ ಇದ್ದವರು ಸಿಗೆ ಯಾವ ರೀತಿ ರಿಲೇಟ್ ಆಗ್ತಾರೆ ನೋಡ್ರಿ. ಇವರಿಬ್ಬರು ಅಣ್ಣ ತಮ್ಮ, ಅಣ್ಣಗ ತಮ್ಮಗೋ ಮಕ್ಕಳು ಅದಾರ ಇಬ್ಬರು 3 ಜನ. ಆದ್ರೆ ಈ ಸಿ ಅವರಿಗೆ ಬಿ ಅವರು ಯಾವ ರೀತಿ ಅಂತಾರ್ರಿ ಅಂಕಲ್, ಚಿಕ್ಕಪ್ಪ ದೊಡ್ಡಪ್ಪ ಅಂತೀವಲ್ಲ ಅಂಕಲ್ ಆಗ್ತಾರೆ. ಅಂದ್ರೆ ಯಾವ್ದು ರೈಟ್ ರೀ ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಗೊತ್ತಾಯ್ತಲ್ಲ. ನೆಕ್ಸ್ಟು 32nd ನೋಡ್ರಿ. ಹಾಂ, ಈಗ ಇನ್ಸೆಕ್ಟ್ ಏನಂದರೆ ಡಿಸೀಸಸ್ ಅಂತೇಳಿ ಒಂದು ಏನಂದರೆ ರಿಲೇಟ್ ಅದ. ಹೆಂಗೆ ರಿಲೇಟ್ ಅದ ನೋಡ್ರಿ. ಡಿಸೀಸ್ ಅಂದ್ರೆ ಇನ್ಸೆಕ್ಟ್ನಿಂದ ನಮಗೆ ಏನಾಗುತ್ತೆ ರೀ ಡಿಸೀಸಸ್ ಬರುತ್ತೆ. ಹೌದು ಇಲ್ಲೋ ಅಂದ್ರೆ ಇನ್ವೈಟ್ಸ್ ಅಂದ್ರೆ ಇದರಿಂದ ಇನ್ಸೆಕ್ಟ್ದಿಂದ ನನಗೆ ರೋಗಗಳು ಬರ್ತಾವೆ ಇನ್ಫೆಕ್ಷನ್ನಿಂದ. ಅದೇ ರೀತಿ ವಾರದಿಂದ ಏನಾಗ್ತತಿ ಅಂತ ಕೇಳ. ವಾರದಿಂದ ಏನಾಗತ್ತೆ ರೀ ಆರ್ಮಿ ಅದೇನೂ ಆಗಲ್ಲ, ಡಿಫೀಟ್ ಅದು ಬರಲ್ಲ. ಲಾಸ್ಟ್ ಒನ್ ಬರುತ್ತೆ ರೀ ಏನು ರೀ ಡಿಸ್ಟ್ರಕ್ಷನ್. ಆರ್ಮಿಗೆ ವಾರ್ ಆತಂದ್ರೆ ಡಿಸ್ಟ್ರಕ್ಷನ್ ಅಂದರೆ ಏನು ಹೇಳ್ರಿ ವಿನಾಶ ಆಗುತ್ತಿಲ್ಲ ರೀ. ಯುದ್ಧಗಳಾದ್ರೆ ಏನಾಗುತ್ತೆ ರೀ ನಾಶಗಳಾಗತ್ತವಿಲ್ಲ. ಅಂದ್ರೆ ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಒಂದು ಏನದ ರೀ ಒಂದು ಕೋಡಿಂಗ್ ಮೇಲೆ ಅದ. ಹಾರ್ಡ್ ಎಂಬ ಪದವನ್ನು 1 3 5 7 ಅಂತ ಬರ್ದಾರ. ಸಾಫ್ಟ್ ಎಂಬ ಪದವನ್ನು 2 4 6 8 ಬರ್ದಾರ. 2 1 4 4 8 ಅನ್ನು ಯಾವ ರೀತಿ ಬರೀತೀರಿ 2 1 4 4 8. ಓಕೆ, ಇಲ್ಲಿ ನೋಡ್ರಿ 2 ಎಲ್ಲಿದೆ ರೀ ಇಲ್ಲದ. 2 ಅಂದರೆ ಏನಂತ ಬರ್ದಾರ ಎಸ್ ಅಂತ ಬರ್ದಾರ. ಅಂದ್ರೆ 2 ಅಂದರೆ ಎಸ್, ಎಲ್ಲ ಕಡೆ ಎಸ್ ಅದು ಇರಲಿ. ಎರಡನೇದು ನೋಡ್ರಿ, ಎರಡನೇದು ಏನದ 1 ಅದ. 1 ಎಲ್ಲದ ರೀ ಇಲ್ಲದ ಅಂದರೆ ಎಚ್ ಅದ. ಅಂದ್ರೆ 1 ಅಂದರೆ ಎಚ್ ಅಂದ್ರೆ 3ನೇ ಆಪ್ಷನ್ ಬರೋಂಗಿಲ್ಲ. ನೆಕ್ಸ್ಟ್ 4 ಇಲ್ಲದ ರೀ ಇಲ್ಲದ. 4 ಅಂದರೆ ಏನು ಬರ್ದಾನ ಓ ಅಂತ ಬರ್ದಾರ. ಹೌದಿಲ್ಲ, ಅಂದ್ರೆ 2 ಓ ಬರ್ತಾವೆ, ಎಲ್ಲ ಕಡೆ ಓ ಅದ. ಲಾಸ್ಟ್ ಲೆಟರ್ ಇಸ್ ವೆರಿ ಇಂಪಾರ್ಟೆಂಟ್. 8 ಅಂದರೆ ಎಲ್ಲದ ರೀ ಇಲ್ಲಿ ಅದ 8. ಲಾಸ್ಟ್ ಲೆಟ್ರ್ ಏನದ ರೀ ಟಿ ಅದ. ಅಂದ್ರೆ ಶೂಟ್ ಅಂತೇಳಿ ನಮಗೆ ಬರುತ್ತೆ. ಆಪ್ಷನ್ ನಂಬರ್ ಈಸ್ ಡಿ. ಹೌದಾ, ಎಲ್ಲ ಕೊಟ್ಟಿರ್ತಾರೆ, ಹುಡುಕಿ ಬರಿಬೇಕು. ನೆಕ್ಸ್ಟ್ ಈಗ ಮ್ಯಾಥ್ಸಲ್ಲಿ ಬರುವಂತಹ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಯಾವ ರೀತಿ ಕ್ವಶನ್ಸ್ ಅದಾವ ಸೊಲ್ಯೂಷನ್ ಮಾಡ್ತಾ ಹೋಗೋಣ. ಫಸ್ಟ್ ಎವರೇಜ್ ಆಫ್ ಫಸ್ಟ್ 97 ನ್ಯಾಚುರಲ್ ನಂಬರ್ಸ್. ಮೊದಲ 97 ಸಂಖ್ಯೆಗಳ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಎಷ್ಟು ಅಂದರೆ ಏನು ಮಾಡ್ಬೇಕು ರೀ ಶಾರ್ಟ್ಕಟ್ಟಾಗಿ ಎಲ್ಲ ಕೂಡಿಸಿ ಡಿವೈಡೆಡ್ ಬೈ ಮಾಡ್ಕೊತ ಕೊಡೋಂಗಿಲ್ಲ. ಏನದ ರೀ 1 + n / 2 ಅಂತದ. ಅಂದ್ರೆ 1 + n ಅಂದರೆ ಎಷ್ಟದ ರೀ 97 ಲಾಸ್ಟ್ ನಂಬರ್ ಡಿವೈಡೆಡ್ ಬೈ 2 ಅಂದರೆ ಎಷ್ಟಾಯ್ತು ರೀ 98 ಡಿವೈಡೆಡ್ ಬೈ 2 ಅಂದರೆ ಎಷ್ಟಾಯ್ತು ರೀ 2 1 2 4 8 2 9 18. 49 ಈಸ್ ಆ್ಯಾವ್ರೇಜ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ವೆರಿ ಶಾರ್ಟ್ಕಟ್ ಮೆಥಡ್ ಆಗುತ್ತೆ. ಎಂಡ್ವರೆಗೂ ನೋಡ್ಕೊತ ಹೋಗ್ರಿ, ಹೆಲ್ಪ್ಫುಲ್ ಐತಿ. ಓಕೆ, 0.5% ರಿಟರ್ನ್ ಆ್ಯಸ್ ಡೆಸಿಮಲಲ್ಲಿ 0.5% ಯಾವ ರೀತಿ ಬರೀತೀರಿ 1/2% ಅನ್ನಂಗಿದು. ಇದನ್ನು ನಾವು ಯಾವ ರೀತಿ ಬರಿತೀವಿ 1/2 ಡಿವೈಡೆಡ್ ಬೈ ಪರ್ಸೆಂಟ್ ಅಂದರೆ 100 ಬರಿತೀವಿ. ಇದನ್ನು ನಾವು ಹೆಂಗೆ ಬರಿಬೋದು 1/2
2 ಇಂಟು 1 ಡಿವೈಡೆಡ್ ಬೈ 100 ಅಂತ ಬರಿಬೋದು ರೀ. ಹೌದಾ, ರೆಸಿಪ್ರೊಕಲ್ ಆಗುತ್ತೆ. 1/2 ಡಿವೈಡೆಡ್ ಬೈ 100. ಇದನ್ನು ಹೆಂಗೆ ಬರಿಬೋದು ರೀ? ಫೈನಲ್ ಆಗಿ 1 ಡಿವೈಡೆಡ್ ಬೈ 200. ಅಂದರೆ ಇದನ್ನು ಯಾವ್ದು ಬರೀತೀರಿ, ಹೆಂಗೆ ಬರೀತೀರಿ? ನೋಡಿರಿ, 1/200 ನೀವು ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಫಸ್ಟಿಗೆ 1 ಏನು ಮಾಡ್ಬೇಕು ರೀ? ನೆಕ್ಸ್ಟ್ ಪೇಜಲ್ಲಿ ಹೇಳ್ತೀನಿ ನೋಡಿರಿ. 1 200ರಿಂದ ಭಾಗಿಸು ಅಂತಂದಂಗೆ ಅವು. ಹೌದಾ, ನಂಗೆ ಭಾಗ ಹೋಗಂಗಿಲ್ಲ, ಪಾಯಿಂಟ್ ತೊಗೋತೀರಿ 0. ಹೌದಾ, ಮತ್ತು 0 ತೊಗೊತೀರಿ, ಮತ್ತೊಂದು 0, ಈಗೂ ಹೋಗಂಗಿಲ್ಲ, ಅದು 100 ಆಯಿತು. ಹೌದಾ, ಮತ್ತೊಂದು 0 ತೊಗೊತೀರಿ, ಇಲ್ಲಿ ಮತ್ತೊಂದು 0 ತೊಗೊತೀರಿ, ಅಂದರೆ ಎಷ್ಟಾಯಿತು? 1000 ಆಯ್ತು. ಈಗ ಹೋಗುತ್ತಿಲ್ಲ, 2 5 10, ಇವು 2 0, ಅಂದರೆ ಎಷ್ಟು ಬಂತು ರೀ? 0.005. ಇದು ನಮ್ಮದು ಆನ್ಸರ್. ಎಷ್ಟು ಬಂತು ರೀ? 0.005. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಗೊತ್ತಾಯ್ತಲ್ಲ ಸಿಂಪ್ಲಿಫಿಕೇಷನು. ನೆಕ್ಸ್ಟ್ ನೋಡ್ರಿ, ಹಾಂ, ಇದು ಒಂದು ಅನುಪಾತದ ಮೇಲೆ ಏನಂತ ಕೇಳ್ಯಾರವರು? ಎ ಅನುಪಾತ ಬಿ ಅನುಪಾತ ಸಿ ಈಕ್ವಲ್ ಟು ಎಷ್ಟು ಕೊಟ್ಟಾರಿ? 3x ಅಂತ ಬರಿಬೋದಲ್ಲ. ಆಮೇಲೆ 4x ಪ್ಲಸ್ 7x, ಟೋಟಲ್ ಕೂಡ ಎಷ್ಟಾಯಿತು? 14x ಆಗುತ್ತೆ. ಆಮೇಲೆ ಅವ್ರದ್ದು ಏನು ಕೇಳ್ಯಾರ? ಇದನ್ನು ಕೇಳ್ಯಾರ ನಮಗೆ. ಇದು ಸಿಕ್ತು ನನಗೆ. ಈಗ a ಪ್ಲಸ್ ಬಿ ಪ್ಲಸ್ ಸಿ ಸಿಕ್ತು. ಇನ್ನು ಸಿ ಅಂದರೆ ಏನು? ಸಿ ಅಂದರೆ ಎಷ್ಟು ಅದ ರೀ? 7x. ಅವ್ರು ಏನು ಕೇಳ್ಯಾರ? ಎರಡರದ್ದು ಅನುಪಾತವನ್ನು ಕೇಳ್ಯಾರ. ಹೌದಾ, ಅಂದ್ರೆ ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ, ಇವು ಮೂರು ಒಂದು ಬೇರೆ, ಎ ಪ್ಲಸ್ ಬಿ ಪ್ಲಸ್ ಸಿ ಒಂದು ಬೇರೆ, ಆಮೇಲೆ ಸಿ ಬೇರೆ. ಇದ್ರದ್ದು ಎಷ್ಟು ಬಂದೈತಿ? 14 ಬಂದದ, ಇದ್ರದ್ದು 7 ಬಂದದ. 7 1 7 2, ಅಂದರೆ ಎಷ್ಟು ಬಂತು? 2 ಅನುಪಾತ 1 ಈಸ್ ಆನ್ಸರ್. ಏನಪ್ಪ ಆನ್ಸರ್? 2 ಅನುಪಾತ 1. ನೋಡಿ, ಉಲ್ಟಾನು ಕೊಟ್ಟಿರ್ತಾನೋ. ಆದ್ರೆ ನಮ್ಗೆ ಏನು ಕೇಳ್ಯಾರ? ಫಸ್ಟಿಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಕೇಳ್ಯಾರ, ಅಂದ್ರೆ ಫಸ್ಟಿಗೆ 2 ಬರುತ್ತೆ. ಅಂದರೆ ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿರಿ. ಇಫ್ ಎ ಆ್ಯಂಡ್ ಬಿ ಆರ್ ಟುಗೆದರ್ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 15 days. ಅಂದ್ರೆ ಏನು ಮಾಡ್ಯಾರ? ಎ ಪ್ಲಸ್ ಬಿ ಇಬ್ಬರೂ ಸೇರಿ ಒಂದು ಕೆಲಸ 15 ದಿನದಾಗ ಮಾಡ್ತಾರೆ. ಅದೇ ಕೆಲಸವನ್ನು ಬಿ ಒಬ್ಬನ ಮಾಡಿದಂದ್ರೆ 20 ದಿನದಾಗ ಮಾಡ್ತಾನೆ. ಹಾಗಾದ್ರೆ ಎ ಒಬ್ಬ ಎಷ್ಟು ದಿನದಾಗ ಮಾಡ್ತಾನೆ? ಇದ್ರಾಗ ಕಳೆದ್ರೆ ನಂಗೆ ಗೊತ್ತಾಗುತ್ತಲ್ಲ, ಬಿಗೆ ಕ್ಯಾನ್ಸಲ್, ಎ ಎಷ್ಟು ಉಳಿತೈತಿ? ಹಾಗಾದ್ರೆ ಈಗ LCM ತೊಗೋರಿ. 15 ಮತ್ತು 20 LCM 60 ಆಯಿತು. 60 ಅಂದರೆ 15 4 23, ಅಂದ್ರೆ ಇಲ್ಲಿ ಮೈನಸ್ ಮಾಡಬೇಕಿಲ್ಲ ನಾವು. ಅಂದ್ರೆ 4 - 1 ಅಂದರೆ 1. LCM ಎಷ್ಟು ಅದ ರೀ? 60 ಅದ. ಅಂದರೆ ಈಗೇನು ಮಾಡಬೇಕು? ಎ ಎಷ್ಟು ದಿನ ಮಾಡ್ತಾರೆ ರೀ? ಟೋಟಲ್ 60 ತೆಗೆದವು ಕೆಲಸ. ಅದ್ರಾಗ ಅವ ಎ ಪಾರ್ಟ್ ಎಷ್ಟು ಅದ ರೀ? 1 ಅದ. ಅಂದರೆ ಎಷ್ಟು ಆಯ್ತು? 60 ಡಿವೈಡ್ ಬೈ 1 ಅಂದ್ರೆ ಎ ಒಬ್ಬ ಕೂಡಿದ್ರೆ 60 ದಿನಗಳು ಬೇಕು. ಅಂದ್ರೆ ಜನರು ಹೆಚ್ಚಾದಂತೆ ದಿನಗಳು ಕಮ್ಮಿ ಆಗ್ತಾವೆ. ಅದೇ ದಿನಗಳು ಕಡಿಮೆ ಆದವು ಅಂದ್ರೆ ಜನರು ಹೆಚ್ಚಾಕಾರ, ಅಪೋಸಿಟ್. ಅದೇ ರೀತಿ ಜನರು ಕಡಿಮೆ ಅದಾರು, ದಿನ ಹೆಚ್ಚಾಗಬೇಕು. ಯಾಕೆ ಹೇಳ್ರಿ? ಬಿಗಿಂತ ಸಾಮರ್ಥ್ಯ ಕಡಿಮೆ ಐತಿ, ಅದಕ್ಕೆ ಹೆಚ್ಚು ದಿನ ಹೋಗೈತಿ. ಹೌದಾ? ಓಕೆ, ನೆಕ್ಸ್ಟು 38ನೇ ಪ್ರಶ್ನೆ ನೋಡ್ರಿ. ಏನದ? ದ ಪರ್ಸಂಟೇಜ್ ಇನ್ಕ್ರೀಸ್ಡ್ ಇನ್ ದ ಏರಿಯಾ ಆಫ್ ರೆಕ್ಟ್ಯಾಂಗಲ್ದು ಇನ್ಕ್ರೀಸ್ ಆಗೈತಿ. ಏನಾಗೈತಿ? ಇಫ್ ಈಚ್ ಸೈಡ್ ಈಸ್ ಇನ್ಕ್ರೀಸ್ ಬೈ 20%. ಅಂದ್ರೆ ಏರಿಯಾ ಅಂದರೆ ಎ ಈಕ್ವಲ್ ಟು ಎಲ್ ಇಂಟು ಬಿ. ಇದು ನಮ್ಮದು ರೆಕ್ಟ್ಯಾಂಗಲ್ ಅಂದರೆ ಆಯತದ ವಿಸ್ತೀರ್ಣ. 2 ಅದಾವ ಇಲ್ಲಿ, ಅವು 2 20% ಅನ್ನ ಶಾರ್ಟ್ಕಟ್ ಆಗಿ ಏನು 20% ಹೆಚ್ಚಾಗೈತಿ, ಇದು 20% ಹೆಚ್ಚಾಗೈತಿ, ಪ್ಲಸ್ 20. ಹೌದಾ? ಮತ್ತು 20 × 20 ಫಾರ್ಮುಲಾ ಗೊತ್ತಾಯ್ತಲ್ಲ? ಇದ್ರದ್ದು ಫಾರ್ಮುಲಾ ಬರಿಬೇಕಾ? ಬರಿತೀನಿ. ಏನದ ರೀ ಫಾರ್ಮುಲಾ? ಇಲ್ಲಿ ಬರಿತೀನಿ ನೋಡ್ರಿ. ಎ ಪ್ಲಸ್ ಬಿ ಪ್ಲಸ್ ಎ ಬಿ ಡಿವೈಡೆಡ್ ಬೈ ಏನಾಯ್ತು ರೀ? 100. ಇದು ಫಾರ್ಮುಲಾ ನಮ್ಮದು. ಅದರ ಪ್ರಕಾರ ಇದನ್ನು ಬರ್ತೀನಿ. 20 ಎಷ್ಟಾಯಿತು? 40 ಆಯಿತು. ಪ್ಲಸ್ ಈ 0 ಹೋಯಿತು. ಎಷ್ಟು ಉಳಿತು? 4 ಆಯಿತು. 40 + 4 ಅಂದ್ರೆ 44% ಎಷ್ಟಾಗತ್ತೆ ರೀ? ಇನ್ಕ್ರೀಸ್. ಪರ್ಸೆಂಟೇಜ್ ಒಳಗೆ ಎಷ್ಟಾಗತ್ತೆ ರೀ? 44% ಹೆಚ್ಚಾಗುತ್ತೆ. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಶಾರ್ಟ್ಕಟ್ ಒಳಗೆ ಹೇಳೀನಿ, ನೆನೆಪಿಟ್ಕೋರಿ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡಿರಿ. LCM ಮೇಗೆ ಕೇಳ್ಯಾರ. 2 ಸಂಖ್ಯೆಗಳ ಲಸ. LCM and HCF of 2 numbers is 120 and 4. Then one number is
60 another number ಕಂಡುಹಿಡಿಯೋಣ. ಅಂದ್ರೆ A into B equal to LCM into HCF. ಗೊತ್ತದಲ್ಲ ಫಾರ್ಮುಲಾ? ಓಕೆ. ಎ ಅಂದ್ರೆ ಒಂದು ಸಂಖ್ಯೆ, ಎರಡು ಸಂಖ್ಯೆಗಳು, ಇನ್ನು ನಂಗೆ ಬಿ ಕೊಟ್ಟಿಲ್ಲ, ಅದನ್ನ ಕಂಡುಹಿಡಿ ಅಂತಾರೆ. LCM ಎಷ್ಟು ಕೊಟ್ಟಾರ? 120. ಅದೇ ರೀತಿ 4 HCF ಕೊಟ್ಟಾರ. ಇದನ್ನು ಈ ಕಡೆ ತೊಗೊಂಡ್ರೆ ಇಲ್ಲಿ ನೋಡಿರಿ ಸಿಂಪಲ್ಲಾಗಿ 61 62 ಎಷ್ಟು ಉಳಿತು ನನಗೆ? ಬಿ ಈಕ್ವಲ್ ಟು 4 8 ಅಂದ್ರೆ ಆ ಇನ್ನೊಂದು ಸಂಖ್ಯೆ ಯಾವುದು ರೀ? 8. ಆಪ್ಷನ್ ನಂಬರ್ ಎ ಈಸ್ ರೈಟ್. ಹೌದಾ? ಓಕೆ. ಇನ್ನೊಂದು ಕ್ವಶನ್, ವಿಚ್ ಒನ್ ಈಸ್ ಡಿವಿಸಿಬಲ್ ಬೈ 16? 16ರಿಂದ ಯಾವುದು ಭಾಗ ಹೋಗುತ್ತೆ ಅಂತ ಕೇಳಿ. 16ರಿಂದ ಭಾಗ ಹೋಗ್ಬೇಕಂದ್ರೆ ಏನು ರೂಲ್ಸ್ ಅದ ರೀ? 3 1 ಒಂದೇ ಆಪ್ಷನ್ ಅದ. ಏನದ ರೀ? 40 16. ಕೊನೆಯ 3 ಅಂಕಿಗಳು 16ರಿಂದ ಭಾಗ ಹೋತಂದ್ರೆ ಆ ಸಂಖ್ಯೆ 16ರಿಂದ ಭಾಗ ಹೋಗುತ್ತೆ. ಹೋಗತ್ತಿಲ್ಲ ರೀ? 0 1 6 ಡಿವೈಡೆಡ್ ಬೈ 16 ಅಂದ್ರೆ 16 ಹೋಯ್ತಿಲ್ಲ ಅಂದ್ರೆ ಈ ಆಪ್ಷನ್ ನಂಬರ್ ಎ ಏನಾಗುತ್ತೆ ರೀ? 16ರಿಂದ ಭಾಗ ಹೋಗುತ್ತಾ, ಉಳಿದು ಹೋಗಂಗಿಲ್ಲ ಅಂತಂದಾಗ. ಓಕೆ, ಡನ್. ಈ ತರಹದ ಪ್ರಶ್ನೆಗಳು ನಿಮಗೆ ಬರುವಂಥ ಚಾನ್ಸಸ್ ಅದಾವ. ಸೊ ಇದೇ ರೀತಿ ಕ್ಲಾಸನ್ನು ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಪರೀಕ್ಷೆ ಹತ್ತಿರದಲ್ಲದ. ಯಾರಿನ್ನು ಪ್ರಿವಿಯಸ್ ಕ್ಲಾಸಸ್ಸನ್ನು ಯಾರೂ ನೋಡಿಲ್ಲಲ್ಲ ಅವರು ಲಿಂಕ್ ಕಳಿಸ್ತೀನಿ, ಬೇಕಾದ್ರೆ ನೀವು ನನಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿರಿ. ಎಲ್ಲ ಕ್ಲಾಸನ್ನು ಪ್ಲೇಲಿಸ್ಟ್ ಅದ, ಅವುಗಳನ್ನ ಫ್ರೀಯಾಗಿ ನೋಡ್ಕೊಂಡು ಹೋಗ್ರಿ. ಯಾವುದೇ ನಿಮ್ಮದು ಅಮೌಂಟ್ ಇಲ್ಲ, ಫ್ರೀಯಾಗಿ ನೋಡಿಕೊಂಡು ನೀವು ಎಕ್ಸಾಮ್ಗಿಂತ ಮುಂಚೆ ಹೋಗಿ ನೋಡಿಕೊಂಡು ಅಟೆಂಡ್ ಆಗಿರಿ. ಓಕೆ, ಕ್ಲಾಸನ್ನು ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.